ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸಂಜೆ ತಿಂಡಿಗೆ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಇವಾಗ ಚಳಿ ಇದ್ದಾಗ ನಮ್ಗೆ ಏನಾದರೂ ತಿನ್ನಬೇಕು ಅನಿಸಿದಾಗ ಇನ್ಸ್ಟೆಂಟಾಗಿ ನಾವು ವಿತಿನ್ 5 to 10 minutes ಈ ತಿಂಡಿನ ಮಾಡ್ಕೊಬೋದು. ನಾವು ಹೊರಗಡೆಯಿಂದ ಕಾಸು ಕೊಟ್ಟು ಕೊಂಡ್ಕೊಂಡು ತೊಗೊಂಬಂದು ತಿನ್ನೋದಕ್ಕಿಂತ ಮನೆಯಲ್ಲೇ ನಾವು ಒಂದು 5 to 10 ನಿಮಿಷದೊಳಗಡೆ ಆರಾಮಾಗಿ ಮಾಡ್ಕೊಬೋದು. 1 ಕಪ್ ಕಡಲೆ ಹಿಟ್ಟಿದ್ರೆ ಸಾಕು, ನಾವು 1/4 kg ಅರ್ಧ kg ಮಿಕ್ಸ್ಚರ್ನ ಆರಾಮಾಗಿ ರೆಡಿ ಮಾಡ್ಕೋಬೋದು. ಇಲ್ಲಿ ನಾನು ಒಂದು 2 ಕಪ್ಪಷ್ಟು ಚಿಕ್ಕ ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಕಡಲೆ ಹಿಟ್ಟು ಜೊತೆಗೆ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ನಾವು ಖಾರನ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋ ಆಗಿದ್ರೆ ನೋಡಿಕೊಂಡು ನಾವು ಕಡಲೆ ಹಿಟ್ಟಿಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಸೋಡಾ ಏನು ಬಳಸ್ತಾ ಇಲ್ಲ. ನೀವು ಬೇಕು ಅಂದರೆ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೋಬೋದು, ಬೇಕಿಂಗ್ ಸೋಡಾ. ಈಗ ನಾವು ಸ್ವಲ್ಪನೇ ನೀರು ಹಾಕಿ ಈ ರೀತಿ ಕಡಲೆ ಹಿಟ್ಟನ್ನು ಕಲಿಸ್ಕೋಬೇಕು. ಫಸ್ಟು ಕಡಲೆ ಹಿಟ್ಟು, ಉಪ್ಪು ಮತ್ತು ಖಾರದ ಪುಡಿನ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಸ್ವಲ್ಪನೇ ನೀರು ಹಾಕ್ಬಿಟ್ಟು ಹಿಟ್ಟನ್ನು ತುಂಬ ಗಟ್ಟಿಯಾಗೂ ಬೇಡ, ತುಂಬ ನೀರಾಗೂ ಬೇಡ, ಮೀಡಿಯಮ್ ಅದಕ್ಕೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ನಾವು ಜರಡಿನಲ್ಲಿ ಹಾಕಿದ ತಕ್ಷಣ ಆದರೂ ಡ್ರಾಪ್ ಬೀಳಬೇಕು. ಅದಕ್ಕೆ ನಾವು ಕಡಲೆ ಹಿಟ್ಟನ್ನು ಕಲಸಿಟ್ಕೋಬೇಕು. ನೋಡಿ, ಕಡಲೆ ಹಿಟ್ಟು ಕಲಿಸ್ಕೊಂಡಿದ್ದು ರೆಡಿಯಾಗಿದೆ. ಸೋಡಾ ಬೇಕು ಅನ್ನೋರು ಒಂದು ಸ್ವಲ್ಪ ಸೋಡಾ ಹಾಕ್ಕೋಬೋದು. ನಾನಿಲ್ಲಿ ಸೋಡಾ ಯೂಸ್ ಮಾಡ್ತಾ ಇಲ್ಲ. ಕಡಲೆ ಹಿಟ್ಟು ಜೊತೆಗೆ ನೀವು ಬೇಕು ಅಂದರೆ ಒಂದು 1/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಿಕ್ಸರ್ ತಿನ್ನಬೇಕಾದ್ರೆ ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ, ಕರುಮ್ ಅಂತ. ಸೊ ಕಡಲೆ ಹಿಟ್ಟಲ್ಲೇ ಮಾಡ್ಕೋಬೋದು ಆರಾಮಾಗಿ. ನೋಡಿ, ಈಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಹಿಟ್ಟಲ್ಲಿ ಯಾವುದೇ ರೀತಿ ಗಂಟೇನು ಇಲ್ಲದೆ ಇರೋ ಹಾಗೆ ನಾವು ಚೆನ್ನಾಗಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿ ಅಂತ ಅನಿಸಿದ್ರೆ ನಿಮಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಈ ರೀತಿ ನಾವು ಮಿಕ್ಸ್ಚರ್ನ ರೆಡಿ ಮಾಡ್ಕೋಬೇಕು, ಕಡಲೆ ಹಿಟ್ಟು ಮಿಕ್ಸ್ಚರ್ನ. ಈಗ ನೋಡಿ, ನಾವು ಮಿಕ್ಸ್ಚರ್ ಮಾಡೋದಕ್ಕೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದಾಗಿದೆ. ಕಡಲೆ ಹಿಟ್ಟು ರೆಡಿ ಆದಮೇಲೆ ನಾವು ಇನ್ನೊಂದು ಕಡೆ ಸ್ಟವ್ ಮೇಲೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯಕ್ಕಿಟ್ಬಿಟ್ಟು ನೋಡಿ, ಈ ರೀತಿ ಸೌಟ್ ತೊಗೋಬೇಕು. ಇದರಿಂದ ಕಡಲೆ ಹಿಟ್ಟು ನಾವು ಬೂಂದಿ ಆಗದ ಹಾಗೆ ಹಾಕೋಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ನೋಡಿಕೊಂಡು ಒಂದು ಚಿಕ್ಕದು ಸ್ಪೂನು ಅಥವಾ ಈ ರೀತಿ ಚಿಕ್ಕದಾಗಿರೋ ಸೌಟ್ ತೊಗೊಂಡ್ರೆ ಒಳ್ಳೆಯದು. ಈಗ ನೋಡಿ, ಇದು ಬೂಂದಿ ಹಾಕೋ ಜಾಲರ ಬರುತ್ತೆ. ಈ ಥರ ಜಾಲರ ಇಲ್ಲ ಅಂದರೆ ನಾವು ನಾರ್ಮಲಾಗಿ ಬೋಂಡಾ ಬಜ್ಜಿ ಎಲ್ಲ ಎತ್ತತೀವಲ್ಲ, ಸಣ್ಣ ತೂತಿರೋ ಜಾಲರ ಇರುತ್ತಲ್ಲ, ಸೊ ಅದು ತೊಗೊಂಡ್ರು ಸಾಕು. ನಾವು ಆರಾಮಾಗಿ ಬೂಂದಿನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ಕಲಸಿರೋದ್ರಿಂದ ಸೌಟಲ್ಲಿ ಈ ರೀತಿ ತಿರುಗಿಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾವು ಹಿಟ್ಟನ್ನು ನೀರಾಗಿ ಮಾಡಿಕೊಂಡ್ರೆ, ಇನ್ನೊಂದು ಚೂರು ನೀರಾಗಿ ಮಾಡಿಕೊಂಡ್ರೆ ಹಿಟ್ಟನ್ನು ಹಾಕಿದ ತಕ್ಷಣ ಅದಾಗದೆ ಬೀಳೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ರೀತಿ ಹಿಟ್ಟನ್ನು ನಾವು ಜಾಲರ ಮೇಲೆ ಹಾಕ್ಕೊಂಡಿದ ತಕ್ಷಣ ಒಂದು ಸೌಟಲ್ಲಿ ಈ ರೀತಿ ನಾವು ತಿರುಗಿಸ್ಕೊಡ್ತಾ ಇದ್ದರೆ ಅದಾಗದೆ ಡ್ರಾಪ್ ಬೂಂದಿ ಥರ ಬೀಳ್ತಾ ಇರುತ್ತೆ ಎಣ್ಣೆಯಲ್ಲಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದಾದ್ಮೇಲೆ ನಾವು ಅದನ್ನು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಆಮೇಲೆ ಈ ರೀತಿ ಬೂಂದಿ ಹಾಕ್ಕೊಂಡು ಇದನ್ನು 2 ಸೈಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಖಾರ ಬೂಂದಿ ರೆಡಿ ಆಗುತ್ತೆ. ನಾವು ಬೇಗ ವಿತಿನ್ 5 to 10 minutes ಎಲ್ಲ ಖಾರ ಬೂಂದಿನ ಮಾಡ್ಕೋಬೋದು. ಇದೇ ರೀತಿ ನಾವು ಸ್ವೀಟ್ ಬೂಂದಿನೂ ಸಹ ಮಾಡ್ಕೋಬೋದು. ನಾವು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಉಪ್ಪು ಖಾರ ಏನೋ ಹಾಕ್ತೀರಾ ನಾವು ಫ್ರೈ ಮಾಡಿಕೊಂಡ್ರೆ ಅದು ಸ್ವೀಟ್ ಬೂಂದಿಗೆ ರೆಡಿ ಮಾಡ್ಕೋಬೋದು. ಬೂಂದಿ ರೆಡಿ ಮಾಡಿಕೊಂಡು ನಾವು ಸಕ್ಕರೆ ಪಾಕ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಂಡ್ರೆ ಸಾಕು, ಸ್ವೀಟ್ ಬೂಂದಿ ರೆಡಿ ಆಗುತ್ತೆ. ಈಸಿಯಾಗಿ ನಾವು ಲಡ್ಡುನು ಸಹ ಇದೇ ರೀತಿ ರೆಡಿ ಮಾಡ್ಕೋಬೋದು. ಈಗ ನೋಡಿ, ನಾವು ಬೂಂದಿನ ಈ ರೀತಿ ಹಾಕ್ಕೊಂಡಾದ್ಮೇಲೆ ಎಣ್ಣೆಯಲ್ಲಿ ನಾವು ಈ ರೀತಿ ತಿರುಗಿಸ್ತಾ ಇರಬೇಕು. ಈ ರೀತಿ ಒಂದು 2 ಸರಿ ನಾವು ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಆಮೇಲೆ ಈ ರೀತಿ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು 2 ಸೈಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡ್ರೆ ಬೂಂದಿ ರೆಡಿ ಆಗುತ್ತೆ. ಈ ರೀತಿ ನಾವು ಒಂದು 2 ರಿಂದ 3 ಬ್ಯಾಚು ಇದೇ ರೀತಿ ನಾವು ಬೂಂದಿನ ಹಾಕ್ಕೊಂಡು ಬೂಂದಿನ ಫ್ರೈ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಖಾರ ಬೂಂದಿ ರೆಡಿ ಆಗುತ್ತೆ. ಇದ್ರ ಜೊತೆಗೆ ನಾವು ಕಡಲೆಬೀಜ, ಕರಿಬೇವಿನ ಸೊಪ್ಪನ್ನು ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಮಿಕ್ಸ್ಚರು ರೆಡಿ ಆಗುತ್ತೆ. ಮನೆಯಲ್ಲೇ ನಾವು ಫ್ರೆಶ್ ಆಯಿಲಿಂದ ನಾವು ರೆಡಿ ಮಾಡ್ಕೋಬೋದು. ನಾವು ಹೊರಗಡೆಯಿಂದ ತೊಗೊಂಬಂದಾಗ ಅದು ಯಾವ ಎಣ್ಣೆಯಲ್ಲಿ ಮಾಡ್ತಾರೋ ನಮಗೆ ಗೊತ್ತಾಗಲ್ಲ. ಮನೆಯಲ್ಲೇ ಈ ರೀತಿ ಬೂಂದಿ ಮಾಡಿಕೊಂಡ್ರೆ ನಮಗೊಂಥರ ತೃಪ್ತಿ ಇರುತ್ತೆ, ನಾವೇ ಮಾಡಿ ತಿಂತಾ ಇದ್ದೀವಿ ಅಂತ. ಸೊ ನೋಡಿ, ಇದು ಚೆನ್ನಾಗಿ 2 ಸೈಡು ಫ್ರೈ ಆಗಿದೆ. ಫ್ರೈ ಆದಮೇಲೆ ಈ ರೀತಿ ಒಂದು ತೂತ್ ಪಟ್ಲು ತೊಗೊಂಡು ಅದರಲ್ಲಿ ಚೆನ್ನಾಗಿ ಎಣ್ಣೆ ಎಲ್ಲ ಸುರಿಸ್ಬಿಟ್ಟು ನಾವು ಬೂಂದಿನ ಎತ್ತಾಕೋಬೇಕು. ಇದೇ ರೀತಿ ನಾವು ಸ್ವಲ್ಪನೇ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಆ ಬಾಣಲೆಯಲ್ಲಿ ಎಣ್ಣೆ ಜಾಸ್ತಿ ಇದ್ದಷ್ಟು ನಾವು ಜಾಸ್ತಿ ಬೂಂದಿ ರೆಡಿ ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರೋದ್ರಿಂದ ನೋಡಿಕೊಂಡು ಒಂದು 2 ಸೌಟ್ ಹಾಕ್ಕೊಂಡ್ರೆ ಸಾಕು. ಬೂಂದಿ ಆ ಆಯಿಲ್ ಫುಲ್ಲು ಫಿಲ್ ಆಗೋಷ್ಟು ನಾವು ಹಾಕ್ಕೊಂಡು 2 ಸೈಡು ಫ್ರೈ ಮಾಡಿಕೊಂಡ್ರೆ ಬೇಗ ಬೂಂದಿನ ರೆಡಿ ಮಾಡ್ಕೋಬೋದು. ಎಣ್ಣೆ ಫಸ್ಟ್ ಟೈಮ್ ಚೆನ್ನಾಗಿ ಕಾದಿರುತ್ತಲ್ಲ, ಸೊ ಅದರಲ್ಲಿ ಬೇಗ ನಾವು ಬೂಂದಿನ ಫ್ರೈ ಮಾಡ್ಕೋಬೋದು. ಅದೇ ರೀತಿ ನಾನು ಒಂದು 2 ರಿಂದ 3 ಸರಿ ಖಾರ ಬೂಂದಿನ ಫ್ರೈ ಮಾಡಿಕೊಂಡು ರೆಡಿ ಮಾಡಿ ಒಂದು ಬಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಈಗ ನಾನು ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 2 ಹಿಡಿಯಷ್ಟು ಈ ರೀತಿ ಹಸಿ ಕಡಲೆ ಬೀಜ ತೊಗೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಕ್ರಿಸ್ಪಿ ಆಗೋವರೆಗೂ ನಾವು ಈ ರೀತಿ
ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಕುರುಮ್ ಅಂತ ನಮಗೆ ಕ್ರಿಸ್ಪಿ ಆಗೋವರೆಗೂ ನಾವು ಈ ರೀತಿ ಎಣ್ಣೆಯಲ್ಲಿ ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೋಬೇಕು. ನಾವು ಎಣ್ಣೆಗೆ ಹಾಕಿದ ತಕ್ಷಣ ತೆಗಿಬಾರ್ದು. ಎಣ್ಣೆಯಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಆಗೋಕ್ಕೆ ಬಿಟ್ಟು ಆಮೇಲೆ ತೆಗೆದ್ರೆ ಬೀಜ ಕ್ರಿಸ್ಪಿಯಾಗಿ ಆಗಿರುತ್ತೆ. ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ. ನಾನು ಕಡಲೆ ಬೀಜನ ತಕ್ಕೋತಾ ಇದ್ದೀನಿ. ಒಂದು ತೂತ್ ಬಟ್ಲದ್ದು ಅಗಲದ್ದು ಚಿಕ್ಕದಾಗಿ ಬರುತ್ತೆ, ಆ ರೀತಿ ಇದ್ದರೆ ನಾವು ಬೇಗ ತಕ್ಕೋಬೋದು. ಇದು ಸ್ವಲ್ಪ ಸಣ್ಣದಾಗಿರೋದ್ರಿಂದ ನಾನು ನಿಧಾನಕ್ಕೆ ಒಂದು ಸ್ವಲ್ಪನೇ ಕಡಲೆ ಬೀಜನ ಈ ರೀತಿ ತಕ್ಕೋತಾ ಇದ್ದೀನಿ. ಈಗ ಕಡಲೆ ಬೀಜ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದ್ರ ಜೊತೆಗೆ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಒಂದು 2 ಹಿಡಿಯಷ್ಟು ಹಸಿ ಕರ್ಬೇವಿನ ಸೊಪ್ಪನ್ನು ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಹಾಕಿದ ತಕ್ಷಣ ಅದು ಸಿಡಿದು ಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ದೂರ ನಿಂತ್ಕೊಂಡು ಕರ್ಬೇವಿನ ಸೊಪ್ಪನ್ನು ಹಾಕೊಂಡಿದ ತಕ್ಷಣ ಅದು ಬೇಗ ಫ್ರೈ ಆಗಿಬಿಡುತ್ತೆ. ನೋಡಿ ಕರ್ಬೇವಿನ ಸೊಪ್ಪು ಫ್ರೈ ಆಗಿಬಿಟ್ಟಿದೆ. ಅದು ಫುಲ್ಲು ಎಣ್ಣೆಗೆ ಹಾಕಿದ ತಕ್ಷಣ ಡ್ರೈ ಆಗಿಬಿಡುತ್ತೆ. ಸೊ ಆ ರೀತಿ ಕ್ರಿಸ್ಪಿಯಾಗಿ ಹಾಕಿದ ತಕ್ಷಣ ನಾವು ಕರ್ಬೇವಿನ ಸೊಪ್ಪನ್ನು ತೆಗೆದುಬಿಟ್ಟು ನಾವು ಇದಕ್ಕೆ ಬೇಕು ಅಂದರೆ ನಾವು ಹಾಗೆಯೇ ಒಂದು ಹಿಡಿಯಷ್ಟು ಅದು 1-2 ಹಿಡಿಯಷ್ಟು ಕಡಲೆಪಪ್ಪನ್ನು ಸಹ ಸೇರಿಸ್ಕೋಬೋದು. ಈಗ ನೋಡಿ ಮಿಕ್ಸ್ಚರ್ ರೆಡಿಯಾಗಿದೆ. ಖಾರ ಬೂಂದಿ, ನಾವು ಫ್ರೈ ಮಾಡ್ಕೊಂಡಿರೋ ಬೂಂದಿ, ಕಡಲೆ ಬೀಜ, ಹಸಿ ಕರ್ಬೇವಿನ ಸೊಪ್ಪು ಮೂರನ್ನು ಈ ರೀತಿ ಬಟ್ಲಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನಾವು ಆಲ್ರೆಡಿ ಕಡಲೆ ಹಿಟ್ಟು ಕಲಿಸುವಾಗ ಉಪ್ಪು ಖಾರ ಹಾಕಿರೋದ್ರಿಂದ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಖಾರದ ಪುಡಿನ ಉದುರಿಸ್ಕೊಂಡು ಮಿಕ್ಸ್ಚರ್ನ ಚೆನ್ನಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮಿಕ್ಸ್ಚರು ರೆಡಿ ಆಗುತ್ತೆ. ನಾನು ಇಲ್ಲೊಂದು ಸ್ವಲ್ಪ ಇಲ್ಲಿ ಸಾಲ್ಟ್ ಹಾಕ್ಕೊಂಡು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ನೋಡಿ ಈ ರೀತಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಖಾರ ಬೂಂದಿ ರೆಡಿ ಆಗುತ್ತೆ. ಈ ರೀತಿ ನಾವು ಇನ್ಸ್ಟೆಂಟಾಗಿ ಮನೆಯಲ್ಲೇ ಮಿಕ್ಸ್ಚರ್ನ ರೆಡಿ ಮಾಡ್ಕೋಬೋದು. ಖಾರ ಬೂಂದಿನ ಬಿಸಿಬೇಳೆ ಭಾತ್ಗೆ ಆಗಲಿ ಅಥವಾ ನಮಗೇನಾದರೂ ಟೈಮಿಂಗ್ಸ್ ಆಗಲಿ ಅಥವಾ ಮಧ್ಯಾಹ್ನದ ಹೊತ್ತು ತಿನ್ನಬೇಕು ಅನಿಸಿದಾಗ ಈ ಮಿಕ್ಸ್ಚರ್ನ ತಿನ್ಬೋದು. ಸೊ ಇದನ್ನು ರೆಡಿ ಮಾಡಿಬಿಟ್ಟು ನಾವು ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ಬಿಟ್ರೆ ನಾವು 1 ತಿಂಗಳಾದರೂ ಇಟ್ಕೋಬೋದು, ಏನೂ ಆಗೋಲ್ಲ ಜಾಸ್ತಿ ಮಾಡಿ ಇಟ್ಕೊಂಡ್ಬಿಟ್ರೆ. ಸೊ ನೋಡಿ ಫ್ರೆಶ್ ಆಗೂ ಇರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ನಾವೇ ರೆಡಿ ಮಾಡಿರೋದ್ರಿಂದ. ಸೊ ನೋಡಿ ಮಿಕ್ಸ್ಚರು ರೆಡಿಯಾಗಿದೆ. ಅಲ್ಲಲ್ಲಿ ನಮಗೇನಾದರೂ ಸ್ವಲ್ಪ ಮಿಕ್ಸ್ಚರ್ ಗಂಟು ಅನಿಸಿದ್ರೆ ಈ ರೀತಿ ನಾವು ಪುಡಿ ಮಾಡ್ಕೋಬೇಕು. ಸೊ ಇದಕ್ಕೆ ನಾವು ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ಗರಂ ಮಸಾಲ ಮಿಕ್ಸ್ ಮಾಡಿಕೊಂಡ್ರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಖಾರ ಬೂಂದಿ ರೆಡಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.